ತುಂಗಭದ್ರಾ ನದಿಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ನೀರು ಹೆಚ್ಚಳವಾಗ್ತಾ ಇದೆ. ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ಅಜ್ಜಯ್ಯನಿಗೆ ಈಗ ಜಲದಿಗ್ಬಂಧನ ಎದುರಾಗಿರುವಂಥದ್ದು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಸ್ನಾನಘಟ್ಟದ 20ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಜೂನ್ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಲ್ಲಿ ನೀರು ಬತ್ತಿ ಹೋಗಿತ್ತು. ಈಗ ನೀರಿನ ಪ್ರಮಾಣ ಯಥೇಚ್ಛವಾಗ್ತಾ ಇದೆ. ಪರಿಣಾಮ 20ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಮುಳುಗಡೆ ಆಗಿದ್ದಾವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಪರಿಣಾಮ. ತುಂಗಭದ್ರಾ ನದಿಯ ನೀರು ಹೆಚ್ಚಳವಾಗಿರೋದ್ರಿಂದ ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ಅಜ್ಜಯ್ಯನಿಗೆ ಈಗ ಜಲದಿಗ್ಬಂಧನ ಎದುರಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಈಗ ಜಲದಿಗ್ಬಂಧನಕ್ಕೊಳಗಾಗಿರುವಂತಹದ್ದು ಉಕ್ಕಡಗಾತ್ರಿ ಅಜ್ಜಯ್ಯನ ಸನ್ನಿಧಾನ. ಅದರ ಜೊತೆಗೆ ತಗ್ಗು ಪ್ರದೇಶದಲ್ಲಿದ್ದಂತಹ 20ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಕೂಡ ಮುಳುಗಡೆ ಆಗಿದ್ದಾವೆ. ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆ ಹರಿಹರದ ಶ್ರೀ ಕ್ಷೇತ್ರವಾದಂತಹ ಉಕ್ಕಡಗಾತ್ರೆಯಲ್ಲಿ ದೇವಸ್ಥಾನ ಮುಂಭಾಗಕ್ಕೆ ನೀರು ಬಂದಿರುವಂಥದ್ದು ನಾವು ದೃಶ್ಯಗಳು ನೋಡಲಾಗಿದೆ. ಏನು ಹರಿಹರದ ಉಕ್ಕಡಗಾತ್ರಿ ದೇವಸ್ಥಾನ ಏನಿದೆ, ದೇವಸ್ಥಾನದ ಮುಂಭಾಗಕ್ಕೆ ಈಗಾಗಲೇ ನೀರು ಬಂದಿರುವಂಥದ್ದು. ತುಂಗಭದ್ರಾ ನದಿಯ ತಟದಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಪ್ರತಿ ಬಾರಿ ಕೂಡ ಮಳೆ ಬಂತು ಅಂದರೆ, ಅದರಲ್ಲೂ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಯಿತು ಅಂತ ಅಂದರೆ ಅಂದರೆ ದೇವಸ್ಥಾನದ ಅಂಗಳಕ್ಕೂ ಕೂಡ ನೀರು ಬರ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡಲಾಗಿದೆ. ಜವಳಘಟ್ಟ ಆಗಿರ್ಬೋದು, ಮತ್ತು ಸ್ನಾನಘಟ್ಟ, ಮತ್ತು ಒಂದು 20ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಜಲವೃತ ಆಗಿರುವಂಥದ್ದು. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರೋದು, ಮತ್ತು ಪೊಲೀಸ್ ಇಲಾಖೆ ಮತ್ತು ಟೂರಿಸಂ ಪೊಲೀಸರು ಕೂಡ ಈಗಾಗಲೇ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು ನಾವು ದೃಶ್ಯಗಳು ನೋಡಲಾಗಿದೆ. ಯಾರು ಕೂಡ ನದಿಗೆ ಇಳಿಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಯವರಾಗಿರೋದು ಮತ್ತು ಟೂರಿಸಂ ಪೊಲೀಸರು ಕೂಡ ಒಂದು ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಯಾರು ಕೂಡ ನದಿ ಪಾತ್ರಕ್ಕೆ ಇಳಿದು, ಯಾಕಂದರೆ ಸಾಕಷ್ಟು ರಭಸವಾಗಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನದಿ ಪಾತ್ರಕ್ಕೆ ಏನಾದರೂ ನದಿ ಒಳಗೆ ಸ್ನಾನ ಮಾಡೋದಕ್ಕೆ ಏನಾದರೂ ಹೋಗಿದ್ರು ಅಂತ ಅಂದರೆ ಇಲ್ಲಿ ನದಿಗೆ ಸಿಕ್ಕುವಂತಹ ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಯಾರನ್ನೂ ಕೂಡ ನದಿ ಪಾತ್ರಕ್ಕೆ ಬಿಡ್ತಾ ಇಲ್ಲ. ಪ್ರಮುಖವಾಗಿ ಉಕ್ಕಡಗಾತ್ರಿ ದೇವಸ್ಥಾನಕ್ಕೆ ಬಂದರು ಅಂತ ಅಂದರೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದರೆ ಒಂದು ಒಳ್ಳೆಯದು ಅನ್ನುವಂತಹ ಒಂದು ಪ್ರತೀತಿ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿ ಬಂದು ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಸಂಪ್ರದಾಯ ಕೂಡ ಅಳವಡಿಸ್ಕೊಂಡಿದ್ರು. ಆದರೆ ಈ ತುಂಗಭದ್ರಾ ನದಿಯಲ್ಲಿ, ಅದರಲ್ಲೂ ತುಂಗಾ ನದಿಯಿಂದ 65,000 ಕ್ಯೂಸೆಕ್ಸ್ ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನ ಮುಂಭಾಗ ಕೂಡ ನೀರು ಬಂದಿರುವಂಥದ್ದು. ಈಗಾಗಲೇ ಅಂಗಡಿ ಮುಂಗಟ್ಟುಗಳು ಕೂಡ ತೆರವು ಮಾಡಿರುವಂಥದ್ದು. ಇನ್ನೂ ಹೆಚ್ಚಾದ ಹಿನ್ನೆಲೆಯಲ್ಲಿ ಇರುವಂತಹ ಅಂಗಡಿಯನ್ನು ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನಕ್ಕೆ ಎಲ್ಲ ಕಟ್ಟೆಚ್ಚರವು ಕೂಡ ಈಗಾಗಲೇ ವಹಿಸಿರುವಂಥದ್ದು. ಮತ್ತು ಆಡಳಿತ ಮಂಡಳಿ ಆಗಿರ್ಬೋದು, ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಮತ್ತು ನದಿ ಪಾತ್ರಕ್ಕೆ ಯಾರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಬ್ಯಾರಿಕೇಡ್ ಆಗಿರ್ಬೋದು, ಮತ್ತು ಜನರನ್ನ ವಾಪಸ್ ಕಳಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಈ ಉಕ್ಕಡಗಾತ್ರೆಯಲ್ಲಿ ಎಲ್ಲ ಒಂದು ಕಟ್ಟೆಚ್ಚರ ಕೂಡ ವಹಿಸಿರುವಂಥದ್ದು. ಪ್ರಮುಖವಾಗಿ ತುಂಗಾ ನದಿಯಿಂದ 65,000 ಕ್ಯೂಸೆಕ್ಸ್ ಹರಿಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಇಲ್ಲಿರುವಂತಹ ಜನರು ಅಂದರೆ ಉಕ್ಕಡಗಾತ್ರೆಗೆ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಂತಹ ಮುನ್ನೆಚ್ಚರಿಕೆ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ಟೂರಿಸಂ ಪೊಲೀಸರಾಗಿರ್ಬೋದು, ಮತ್ತು ದೇವಸ್ಥಾನ ಆಡಳಿತ ಮಂಡಳಿಗಳು ಕೂಡ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.